ಇದಕ್ಕೆಲ್ಲ ನಾನು ಸರೆಂಡರ್ ಆಗೋನಲ್ಲ, ಅದನ್ನು ನನ್ನನ್ನು ಖರೀದಿ ಮಾಡೋ ಶಕ್ತಿ ನಿಮಗಿಲ್ಲ, ನೀವು ಹೇಗೆ ಹೋಗಿ ಹೇಳಿ ಅವ್ರಿಗೆ, ಇನ್ನೊಂದು ಸಲ ಈ ಮನೆ ಒಳಗೆ ಕಾಲಿಡಬೇಡಿ ಅಂತ ನಾನು ಹೇಳಿದೆ. ಕಳ್ಳತನ ಮಾಡಿ ಓಡಿ ಹೋಗ್ತಾ ಇರುವಾಗ ಅವನನ್ನು ಹಿಡಿದ್ರೆ ಅವನು ಅದನ್ನು ವಾಪಸ್ ಕೊಟ್ಟರೆ ಅವನ ಮೇಲೆ ಏನು ಚಾರ್ಜ್ ಇಲ್ಲ. ಅದು ಹೋಗಿ ನೋಡಿದಾಗ ಏನೂ ಇರಲಿಲ್ಲ. ವಿಚಾರಣೆ ಮಾಡಿದಾಗ ಭಾರತದ ಅತಿ ಹಿರಿಯ ಅಂದರೆ ದೊಡ್ಡ ಎಕ್ಸ್ಪೋರ್ಟರ್ಸ್ ಎಲ್ಲ ಅದನ್ನು ಸಾಗಾಣಿಕೆ ಮಾಡಿದ್ದಾರೆ. ಈ ಹೊಸ ಏರ್ಪೋರ್ಟ್ ಬಂದಾಗ ಅವ್ರ ಗಮನಕ್ಕೆ ಬಂತು ಎಷ್ಟು ಎಕರೆಯಲ್ಲಿ ತಗೊಳ್ತಾ ಇದ್ದಾರೆ, ಮತ್ತೆ ಮಿಕ್ಕಿದ ಜಮೀನಿನ ಬೆಲೆ ಕೂಡ ಜಾಸ್ತಿ ಆಗಿದೆ ಅಂತ. ಆ ಹಿನ್ನೆಲೆಯಲ್ಲಿ ಅವರಲ್ಲಿ ಜಮೀನು ಖರೀದಿ ಮಾಡಕ್ಕೆ ಶುರು ಮಾಡಿದ್ರು. ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿ ನನ್ನ ವಿಚಾರಣೆಗಂತ ಅವರನ್ನು ನನ್ನ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ರು. ನಾನು ಪತ್ರ ಬರೆದೆ, ನನ್ನ ಅಧಿಕಾರಿಯನ್ನ ರಕ್ಷಣೆ ಮಾಡುವ ಶಕ್ತಿ ನನ್ನಲ್ಲಿ ಇಲ್ಲದೆ ಇದ್ರೆ ಈ ಹುದ್ದೆಯಲ್ಲಿ ನಾನು ಇರಬಾರ್ದು ಅಂತ ರಾಜೀನಾಮೆ ಕೊಟ್ಟೆ. ನಾನು ಅಂದು ನನ್ನ ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ಳದೇ ಇದ್ರೆ ನನ್ನ ಗಣಿ ವರದಿ ಬರ್ತಾ ಇರಲಿಲ್ಲ. ಇದೆಲ್ಲ ಈ ಗೋಲ್ಮೋಲ್ಗಳು ಬಹಿರಂಗ ಆಗ್ತಾನೆ ಇರಲಿಲ್ಲ. ಕೊಟ್ಟಂತ ₹1 ಅನುದಾನ ಅಥವಾ ಯಾವುದೇ ಒಂದು ಪ್ರಾಜೆಕ್ಟ್ಗೆ ಕೊಟ್ಟಂತ ಹಣದಲ್ಲಿ ಕೊನೆ ಹಂತಕ್ಕೆ ಹೋಗೋದು 15 ಪೈಸೆ ಮಾತ್ರ. ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಅಥವಾ ಮಾಧ್ಯಮವೇ ಇರ್ಬೋದು. ಪೇಡ್ ನ್ಯೂಸ್ ಕಾನ್ಸೆಪ್ಟ್ ಅಂತ ನೀವು ಕೇಳಿರ್ಬೇಕು. ಅಂದ್ರೆ ಇವತ್ತು ಈ ಸಮಾಜ ಅಂತವರಿಗೆ ಗೌರವ ಕೊಡುವ ಒಂದೇ ಕಾರಣಕ್ಕಾಗಿ ಇದರ ಅಭಿವೃದ್ಧಿ ಆಗ್ತಾ ಇದೆ, ಭ್ರಷ್ಟಾಚಾರದ ಅಭಿವೃದ್ಧಿ. ಇದ್ದದ್ರಲ್ಲೇ ತೃಪ್ತಿ ಪಡ, ಆವಾಗ ಬರುವ ಸಂತಸ ಬೇರೆ ರೀತಿಯಲ್ಲಿ ಬರಲ್ಲ. ತೃಪ್ತಿ ಅನ್ನೋದು ಇದ್ರೆ ಮಾತ್ರ ನಿಮ್ಮ ಜೀವನ ಸಾರ್ಥಕ ಆಗ್ತದೆ. ಇದೇ ರೀತಿ ನಾವು ಮುಂದುವರಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಈ ಆರ್ಥಿಕ ಪರಿಸ್ಥಿತಿ ಇವತ್ತೇ ಬಹಳ ಕೆಟ್ಟೋಗಿದೆ. ಅದೇ ಒಂದು ಮುಂದಕ್ಕೆ ಕಾರಣ ಆಗಬಹುದು ಜನರಲ್ಲಿ ಒಂದು ರೀತಿಯ ಆಕ್ರೋಶ ಬೆಳೆಯಕ್ಕೆ. ಏನಾದರೂ ತಪ್ಪಿದ್ರೆ ಇಷ್ಟೊತ್ತಿಗೆ ನನ್ನನ್ನು ಬೀದಿಗಿಳಿತಾ ಇದ್ರು ಈ ಅಧಿಕಾರದಲ್ಲಿರುವವರು. ನಾನು 2006ರಲ್ಲಿ ಲೋಕಾಯುಕ್ತನಾಗಿ ಬಂದಾಗ ಗಣಿ ವಿಚಾರಣೆಯನ್ನ ಕೇರಳ ಹೈಕೋರ್ಟ್ನ ಒಬ್ರು ನಿವೃತ್ತ ನ್ಯಾಯಾಧೀಶರು ಮಾಡ್ತಾ ಇದ್ರು. ಅದು ಅಂದಿನ ಮುಖ್ಯಮಂತ್ರಿಗೆ ಸರಿ ಕಾಣಿಸ್ಲಿಲ್ಲ. ಅವ್ರು ಯಾವುದೇ ಒಂದು ಕಾರಣಕ್ಕೆ ಆ ವಿಚಾರಣೆಯನ್ನು ನನ್ ಕೊಡ್ತಾರೆ. ಇದು 2006ರಲ್ಲಿ. ನಾನು ವಿಚಾರಣೆ ಮಾಡ್ತಾ ಇದ್ದಂಗೆನೆ ಅದರಲ್ಲಿ ಬಹಳ ದೊಡ್ಡ ಅನ್ಯಾಯಗಳನ್ನು ನಾನು ಕಂಡು. ಅಂದು 2000ದಿಂದ 2010ರವರೆಗೆ ನನ್ನ ವಿಚಾರಣೆ ಅವಧಿಗೆ ಸರಿಪಟ್ಟದ್ದು. ಸರ್ಕಾರಕ್ಕೆ 1 ಮೆಟ್ರಿಕ್ ಟನ್ನಿಗೆ ಬರ್ತಾ ಇದ್ದಂತ ರಾಜಧನ ₹27. ಆ 1 ಮೆಟ್ರಿಕ್ ಟನ್ ₹27 ಮೆಟ್ರಿಕ್ ಟನ್ ಅನ್ನ ಅಂದು ರಫ್ತು ಮಾಡುವವರು 6500ರಿಂದ 7000ವರೆಗೆ ರಫ್ತು ಮಾಡ್ತಾ ಇದ್ರು. 1 ಮೆಟ್ರಿಕ್ ಟನ್. 1 ಮೆಟ್ರಿಕ್ ಟನ್ ಅಂದ್ರೆ ಇಷ್ಟಿರ್ಬೋದು. ಅವರು ಮಿಲಿಯನ್ಸ್ ಅಂಡ್ ಮಿಲಿಯನ್ಸ್ ಆಫ್ ಟನ್ಸ್ ಅಕ್ರಮವಾಗಿ ತಗೊಂಡು ರಫ್ತು ಮಾಡಿದ್ದಕ್ಕೆ ₹27 ಕೂಡ ಕೊಡ್ತಾ ಇಲ್ಲ. ಯಾಕಂದ್ರೆ ಅದು ರೆಕಾರ್ಡ್ ಅಲ್ಲಿಲ್ಲ. ಒಬ್ಬ ವ್ಯಕ್ತಿಗೆ ಮಾಲೀಕನಿಗೆ 100 ಎಕರೆ ಜಮೀನು ಗಣಿಗಾರಿಕೆ ಅಂತ ಕೊಟ್ರೆ ಆತ ಮೊದಲು ಗಣಿಗಾರಿಕೆ ಮಾಡೋದು ಅದ್ರ ಹೊರಗಿಂದ. ಮತ್ತೆ 1000 ಟನ್ ಅಗಿದ್ರು ಸರ್ಕಾರಕ್ಕೆ ಲೆಕ್ಕ ಕೊಡುವುದು 100 ಟನ್. ಅದರ ಮೇಲೆ ಆ ಟನ್ನೇಜ್ ಅಲ್ಲಿ ಎಷ್ಟು ಮಾಡಿದಾರೆ ನಾನು ಹೇಳಿದೆ. ₹27 ಸರ್ಕಾರಕ್ಕೆ ಕೊಟ್ರೆ 6500ರಿಂದ 7000ವರೆಗೆ ಅವ್ರಿಗೆ ಬರ್ತಾ ಇತ್ತು ಆದಾಯ. ಅಂದ್ರೆ ಎಷ್ಟು ಲುಕ್ಸಾನ್ ಸರ್ಕಾರಕ್ಕೆ ಆಗ್ತಾ ಇತ್ತು. ಇದು ಯಾರಿಗೆ ಗೊತ್ತಿಲ್ಲ ಅಂತಲ್ಲ, ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಅಧಿಕಾರಿಗಳಿಗೆ ಗೊತ್ತಿದ್ದ ವಿಚಾರ, ಅಧಿಕಾರದಲ್ಲಿದ್ದ ರಾಜಕಾರಣಿಗೆ ಗೊತ್ತಿದ್ದ ವಿಚಾರ, ಎಲ್ಲರಿಗೂ ಗೊತ್ತಿದ್ದ ವಿಚಾರ. ಆದ್ರೆ ಯಾರು ಏನ್ ಮಾಡ್ತಾ ಇರ್ಲಿಲ್ಲ. ಉದಾಹರಣೆಗೆ ಒಂದ್ ದಿವಸ ನಮ್ಮ ಅಧಿಕಾರಿಗಳು ಬೆಂಗಳೂರಿನಿಂದ ಅಂಕೋಲಾ ಹೋಗುವ ದಾರಿಯಲ್ಲಿ ಸುಮಾರು 90 ಲಾರಿಗಳನ್ನ ಸೀಸ್ ಮಾಡ್ತಾರೆ. ಆ 90 ಲಾರಿಯಲ್ಲಿ 4.5 ಟನ್ ಅದುರು ಹಾಕುವಂತ ಆದೇಶ ಇದ್ರು ಅವ್ರು 8 ಟನ್ 9 ಟನ್ ಹಾಕ್ತಾರೆ. ಅಂದ್ರೆ 5 ಟನ್ 6 ಟನ್ ಜಾಸ್ತಿ. ಅದಕ್ಕೆ ಏನ್ ಕೊಡ್ತಾ ಕೂಡ ಇರಲಿಲ್ಲ. ಆ 90 ಲಾರಿಯಲ್ಲಿ ಲಕ್ಷಾಂತರ ಟನ್ಗಳು ಅದರಿದ್ದು. ಅದನ್ನ ನಮ್ಮ ಅಧಿಕಾರಿಗಳು ಜಪ್ತಿ ಮಾಡಿ ಬಿಳಿಕೆರೆ ಅನ್ನುವ ಒಂದು ಬಂದರಲ್ಲಿ ದಾಸ್ತಾನ್ ಮಾಡ್ತಾರೆ. 3 ತಿಂಗಳ ನಂತರ ನಮ್ಮ ಅಧಿಕಾರಿಗಳಲ್ಲಿ ಹೋದ್ರೆ ಒಂದು ಹರಳಿಲ್ಲ. ಭಾರತದ ಅತಿ ದೊಡ್ಡ ರಫ್ತು ಮಾಡುವಂತಹ ಕಂಪನಿಗಳು ಅದರಲ್ಲಿ ಮೋಸ ಮಾಡಿ ಅಲ್ಲಿಂದ ಎಲ್ಲಾ ಅದರನ್ನ ತಗೊಂಡು ರಫ್ತು ಮಾಡಿ. ಆ ವಿಚಾರಣೆ ಕಾಲದಲ್ಲಿ ಒಬ್ಬ ಅಧಿಕಾರಿಯನ್ನ ಕರ್ನಾಟಕ ಸರ್ಕಾರದವರು ಒಬ್ಬ ಮಂತ್ರಿಯ ಆದೇಶದ ಮೇಲೆ ಅಮಾನತಲ್ಲಿ ಇಡ್ತಾರೆ. ನನ್ನನ್ನು ಕೇಳಿದೆ, ಆತ ನನ್ನ ಕೈ ಅಡಿಯಲ್ಲಿ ಕೆಲಸ ಮಾಡ್ತಿದ್ದೆ ಅಂತ. ಹೌದು, ನಮ್ಮೂರ್ ಕಡೆಯವರು ಬಂದರ್ ಮಂತ್ರಿ ಆಗಿದ್ರು. ನಾನು ಸರ್ಕಾರಕ್ಕೆ ಪತ್ರ ಬರೆದೆ, ನನ್ನ ಅಧೀನದಲ್ಲಿರುವಂತಹ ಅಧಿಕಾರಿಯನ್ನ ನನ್ನನ್ನು ನೀವು ಕೇಳದೆ ಹೆಂಗೆ ಇದರಲ್ಲಿ ಇಟ್ರಿ ಅಂತ. ಅವ್ರು ಹೇಳ್ತಾರೆ ಅದು ಇಟ್ಟಾಗಿದೆ, ಇನ್ನೇನು ಮಾಡೋಕ್ಕಾಗಲ್ಲ, ಅಮಾನತಲ್ಲಿ ಇಟ್ಟಾಗಿದೆ ಅಂತ. ನಾನು ನೇರವಾಗಿ ರಾಜೀನಾಮೆ. ಗೋಕುಲ್ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿ, ನನ್ನ ವಿಚಾರಣೆಗಂತ ಅವರನ್ನ ನನ್ನ ಡಿಪಾರ್ಟ್ಮೆಂಟ್ಗೆ ಕೊಟ್ಟಿದ್ರು. ನಾನು ಪತ್ರ ಬರೆದೆ, ನನ್ನ ಅಧಿಕಾರಿಯನ್ನ ರಕ್ಷಣೆ ಮಾಡುವ ಶಕ್ತಿ ನನ್ನಲ್ಲಿ ಇಲ್ಲದೆ ಇದ್ರೆ ಈ ಹುದ್ದೆಯಲ್ಲಿ ನಾನು ಇರಬಾರ್ದು ಅಂತ ರಾಜೀನಾಮೆ ಕೊಟ್ಟೆ. ಅದನ್ನು ವಿಚಾರಣೆ ಮಾಡಿ ಆ ಕಂಪನಿಗಳ ವಿರುದ್ಧ ಚಾರ್ಜ್ ಶೀಟ್ ಹಾಕಿದ್ದು ಗೋಕುಲ್. ಅದೇ ಸಂದರ್ಭದಲ್ಲಿ LK ಅದ್ವಾನಿ ಅವರು ಬೆಂಗಳೂರಿಗೆ ಬಂದಿದ್ರು. ಅವ್ರು ಬಂದವ್ರು ನನ್ಗೆ ಫೋನ್ ಮಾಡ್ತಾರೆ,
ಯಾಕೆ ಸಂತೋಷ್ ನೀವು ರಾಜೀನಾಮೆ ಕೊಟ್ಟಿದ್ದೀರಾ ಅಂತ. ನಾನು ಹೇಳಿದೆ, ಸರ್ ಈ ರೀತಿ ಆಯ್ತು ಅಂತ. ಎಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ರಾಜೀನಾಮೆ ವಾಪಸ್ ಪಡ್ಕೊಳ್ಳಿ ಅಂತ ಹೇಳಿದೆ. ನಾನು ಹೇಳಿದೆ, ಇಲ್ಲ ಸರ್ ಅದಾಗಲ್ಲ, ನಾನು ಯಾವ ಹೆಂಗೆ ಮುಖ ತೋರಿಸೋದ್ರಿ ಸಮಾಜಕ್ಕೆ ಈ ಹಿನ್ನೆಲೆಯಲ್ಲಿ ಅಂತ ಹೇಳಿದೆ. ಆವಾಗ ಹೇಳಿದ್ರು, ಇಲ್ಲ ನಾನು ಮುಖ್ಯಮಂತ್ರಿ ಹತ್ರ ಮಾತಾಡ್ತೇನೆ, ಮತ್ತೆ ಈ ಅಮಾನತ್ ಆರ್ಡರನ್ನು ವಾಪಸ್ ಪಡ್ಕೊಳ್ಳುವಂಗೆ ನೋಡ್ತೇನೆ, ಆವಾಗ ನೀವು ರಾಜೀನಾಮೆ ವಾಪಸ್ ಪಡ್ಕೊಳ್ಳಿ ಅಂದರು. ಅದಕ್ಕೆ ನಾನು ಒಪ್ಕೊಂಡು ಅವರನ್ನು ನಾನು ಜೈಲಲ್ಲಿದ್ದಾಗ ಮೊದಲನೇ ಸಲ ಭೇಟಿ ಮಾಡಿದ್ದು 1975ರಲ್ಲಿ. ತದನಂತರ ಸಂದರ್ಭ ಬಂದಾಗ ಅವರನ್ನು ಭೇಟಿ ಮಾಡ್ತಾ ಇದ್ದೆ. ಆದರೆ ಅದೇ ಅಫಿಷಿಯಲ್ ಆಗಿ ನಾನು ಅವ್ರ ಹತ್ರ ಏನು ಇದು ಮಾಡಿಲ್ಲ, ಕೆಲಸ ಮಾಡಿಲ್ಲ ನಾನು. ಆದರೆ ಅವ್ರಿಗೂ ನನ್ನ ಮೇಲೆ ಭಾಳ ಗೌರವ ಇತ್ತು. ಯಾಕಂದರೆ ಸುಮಾರು 18 ತಿಂಗಳು ಬೆಂಗಳೂರಲ್ಲಿ ಜೈಲಲ್ಲಿದ್ದರು. ಆವಾಗ ಪ್ರತಿದಿನ ಅವರನ್ನು ಅವ್ರು ಮಾತ್ರ ಅಲ್ಲ, ಎಲ್ಲ ಮಿಕ್ಕಿದ್ದನ್ನು ಕೂಡ ನಾನು ಭೇಟಿ ಮಾಡ್ತಾ ಇದ್ದೆ. ಅದರಿಂದ ಪರಿಚಯ ಇತ್ತು. ಅವ್ರು ನನ್ನ ಮೇಲೆ ಒಂದು ಅಭಿಮಾನ ಇಟ್ಕೊಂಡಿದ್ರು. ಬೆಂಗಳೂರಿಗೆ ಬಂದಾಗೆಲ್ಲ ಫೋನ್ ಮಾಡ್ತಾ ಇದ್ರು. ನಾನು ಡೆಲ್ಲಿಗೆ ಯಾವುದೇ ಕಾರ್ಯನಿಮಿತ್ತ ಹೋಗಿದ್ರೆ, ಸಮಯ ಸಿಕ್ಕಿದ್ರೆ ಅವ್ರ ಹತ್ರ ಹೋಗಿ ಅವ್ರನ್ನ ಭೇಟಿ ಮಾಡ್ತಾ ಇದ್ದೆ. ಅಷ್ಟೇ ಒಂದು ಪರಿಚಯ, ಇದು ಸಂಬಂಧ ಇತ್ತು, ಬೇರೆ ಇಲ್ಲ. ಆದರೆ ನನ್ನ ಮೇಲೆ ಗೌರವ ಇದ್ದಂಗೆ ಕಾಣಿಸ್ತಿದೆ ಅವರಿಗೆ. ಹಾಂ, ಖಂಡಿತವಾಗಿತ್ತು. ಯಾಕೆಂದರೆ ಲೋಕಸಭೆ ಸ್ಪೀಕರ್ ಆಗಿದ್ದರು ತಂದೆಯವರು, ಇವರು ಆವಾಗಲೂ ಗೃಹ ಮಂತ್ರಿ ಆಗಿದ್ದವರು. ಆದರೆ ಅವ್ರು ಹೇಳಿದ ನಿಮಿತ್ತ ಅದನ್ನು ವಾಪಸ್ ಪಡ್ಕೊಂಡ್ರು. ನಾನು ಕೂಡ ರಾಜೀನಾಮೆ ವಾಪಸ್ ಪಡ್ಕೊಂಡು ಮುಂದುವರೆದೆ. ನೋಡಿ, ಇದು ಅದೃಷ್ಟ ಯಾವ ರೀತಿಯಲ್ಲಿ ಆಗ್ತದೆ ಅಂತ. ನಾನು ನನ್ನ ರಾಜೀನಾಮೆಯನ್ನು ವಾಪಸ್ ಪಡ್ಕೊಳ್ಳದೇ ಇದ್ದರೆ ನನ್ನ ಗಣಿ ವರದಿ ಬರ್ತಾ ಇರಲಿಲ್ಲ. ಇದೆಲ್ಲ ಈ ಗೋಲ್ಮೋಲ್ಗಳು ಬಹಿರಂಗ ಆಗ್ತಾನೆ ಇರಲಿಲ್ಲ. ಆದರೆ ನಸೀಬ್ ಅಂದರೆ ಹಂಗೆ. ಅದು ಅದ್ವಾನಿ ಅವರು ಹೇಳಿದ ಹಿನ್ನೆಲೆಯಲ್ಲಿ ಗೋಕುಲ್ ಅಮಾನತನ್ನು ವಾಪಸ್ ಪಡ್ಕೊಳ್ತಾರೆ. ಆ ಆಧಾರದ ಮೇಲೆ ನನ್ನ ರೆಸಿಗ್ನೇಷನ್ ನಾನು ವಾಪಸ್ ಪಡ್ಕೊಳ್ತೇನೆ. ಮತ್ತು ನನ್ನ ವರದಿ ಕೊಟ್ಟೆ. ಅದರಲ್ಲಿ ಆ ವರದಿಯಲ್ಲಿ 3 ಮುಖ್ಯಮಂತ್ರಿಗಳ ಹೆಸರು. ಕಾಂಗ್ರೆಸ್ಸಿಂದ ಧರ್ಮಸಿಂಗ್ ಅವರು, JDS ಇಂದ ಕುಮಾರಸ್ವಾಮಿ ಅವರು, BJPಯಿಂದ ಯಡಿಯೂರಪ್ಪನವರು. ಯಾವ ಪಕ್ಷಕ್ಕೂ ನಾನು ತಲೆಬಾಗಿಸಿದವನಲ್ಲ. ಆಯಿತು. ಮತ್ತು 2011ರಲ್ಲಿ ನಾನು ನಿವೃತ್ತನಾದೆ. ಅಖಿಲ ಭಾರತ ಮಟ್ಟದಲ್ಲಿ ನೀವು ಲೋಕಾಯುಕ್ತ ಸಂಸ್ಥೆಗಳನ್ನು ಕಂಡ್ರೆ ಕರ್ನಾಟಕ ಲೋಕಾಯುಕ್ತಕ್ಕಿದ್ದಂಥ ಅಧಿಕಾರ ಮಿಕ್ಕಿದ ಲೋಕಾಯುಕ್ತಕ್ಕೆ ಇರಲಿಲ್ಲ. ಅದು ಒಂದು, ನಾನು ಇವಾಗಲೇ ಹೇಳಿದಂಗೆ ಆಡಳಿತದಿಂದ ಜನರಿಗಾಗುವಂಥ ಅನ್ಯಾಯಕ್ಕೆ ಪರಿಹಾರ ಕೊಡಿಸೋದು, ಗ್ರೀವೆನ್ಸ್ ರಿಡ್ರೆಸಲ್ ಅಂತ ಒಂದು ಅಧಿಕಾರ. ಎರಡನೇ ಅಧಿಕಾರ ಕರ್ನಾಟಕ ಲೋಕಾಯುಕ್ತರ ಲೋಕಾಯುಕ್ತ ಪೊಲೀಸರ ಮುಖಾಂತರ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡೋದು. ಯಾಕಂದ್ರೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಒಂದು ವಿಚಾರಣೆ ನಡಿಬೇಕಾದ್ರೆ ಒಬ್ಬ ಪೊಲೀಸ್ ಅಧಿಕಾರಿಯಿಂದ ಮಾತ್ರ ಆಗಬೇಕು. ಲೋಕಾಯುಕ್ತರು ಪೊಲೀಸ್ ಅಧಿಕಾರಿ ಅಲ್ಲ. ಅದು ಪೊಲೀಸ್ ಆ್ಯಕ್ಟಲ್ಲಿ ಹೇಳಿರ್ಬೇಕು ಯಾರ್ಯಾರು ಪೊಲೀಸ್ ಅಧಿಕಾರಿ ಅಂತ. ಲೋಕಾಯುಕ್ತರಲ್ಲ. ಅದಕ್ಕಾಗಿ ಒಂದು ಪೊಲೀಸ್ ಸಂಸ್ಥೆಯನ್ನು ಅವ್ರಿಗೆ ಕೊಟ್ಟಿದ್ರು. ಅವರು ಸ್ವತಂತ್ರವಾಗಿ ವಿಚಾರಣೆ ನಡೀತಾ ಇದ್ರು. ಆದರೆ ಹಿರಿಯ ಅಧಿಕಾರಿ ಮೇಲೆ ಗೌರವ ಇದ್ದರೆ ಅವರ ಮಾತನ್ನು ಕೇಳ್ತಾರೆ. ಆ ಹಿನ್ನೆಲೆಯಲ್ಲಿ ನನಗೆ ಬಹಳಷ್ಟು ಸಂಬಂಧಿತ ಅಧಿಕಾರಿಗಳಿಂದ ಅವರನ್ನು ಪ್ರೋತ್ಸಾಹಿಸಿ ಅವರಿಗೆ ಬೇಕಾದಂಥ ಸಹಾಯ ಸಲಹೆ ಕೊಟ್ಟು ದಾಳಿ ಮಾಡುವಂಗೆ ಮಾಡಿ ಸುಮಾರು 700 ಅಧಿಕಾರಿಗಳ ವಿರುದ್ಧ ನಮ್ಮ ಪೊಲೀಸರು ಚಾರ್ಜ್ ಶೀಟ್ ಹಾಕಿದ್ರು. ಅದು ಬರೀ ಕಾನ್ಸ್ಟೇಬಲ್, ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಅಲ್ಲ, ಮುಖ್ಯಮಂತ್ರಿಗಳ ವಿರುದ್ಧ, ಮಂತ್ರಿಗಳ ವಿರುದ್ಧ, MLAs, MLCಗಳ ವಿರುದ್ಧ, IAS, IPS ಅಧಿಕಾರಿಗಳ ವಿರುದ್ಧ ಎಲ್ಲ ಚಾರ್ಜ್ ಶೀಟ್ ಹಾಕಿದ್ರು. ಅಂದು ಆ ಸಂಸ್ಥೆ ಅಷ್ಟೊಂದು ಪಾಪ್ಯುಲರ್ ಆಗಿತ್ತು. ಆ ಹಿನ್ನೆಲೆಯಲ್ಲಿ ನನಗೆ 4 ವಿಶ್ವವಿದ್ಯಾಲಯಗಳು ಡಾಕ್ಟರೇಟ್ ಕೊಡ್ತಾರೆ. ಮತ್ತೆ ಒಂದು ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿ ಕೊಡ್ತಾರೆ. ಇದು ಯಾಕೆ? ಬಿಕಾಸ್ ಆ ಲೋಕಾಯುಕ್ತ ಸಂಸ್ಥೆಯ ಮೇಲೆ ಜನರಿಗಿರುವಂಥ ಒಂದು ಅಭಿಮಾನದಿಂದ ಅದೆಲ್ಲ ಬಂದಿರಬೇಕು. ಆ ಒಂದು ಸಂದರ್ಭ ನನ್ನ ಜೀವನದಲ್ಲಿ ತನ್ನಂಥ ಸಂತಸ ಇನ್ಯಾವ ಹುದ್ದೆಯಿಂದ ನನಗೆ ಬಂತು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾಗಿರ್ಬೋದು, ಭಾರತದ ಸೊಲಿಸಿಟರ್ ಜನರಲ್ ಆಗಿರ್ಬೋದು, ಕರ್ನಾಟಕದಲ್ಲೂ ಅಡ್ವೊಕೇಟ್ ಜನರಲ್ ಆಗಿರ್ಬೋದು. ಯಾಕಂದರೆ ಆ ತೃಪ್ತಿ ಇದೆಯಲ್ಲ, ಅದು ಬೇರೆಯೇ ಒಂದು ವಿಷಯ. ಒಬ್ಬರು ಮುಖ್ಯಮಂತ್ರಿ ನಾನು ಹೇಳಿದೆ, ಯಡಿಯೂರಪ್ಪನವರು ವಿಚಾರ ನನ್ನ ವರದಿಯಲ್ಲಿತ್ತು. ಅದರಿಂದಾಗಿ ಅವರು ರಾಜೀನಾಮೆ ಕೊಡಬೇಕು ಬರ್ತದೆ. ಮತ್ತು ಅವರು ಒಂದು 28 ದಿವಸ ಜೈಲಿಗೂ ಹೋಗಬೇಕಾಗಿ ಬರ್ತದೆ. ತದನಂತರ ಮಾತ್ರ ಕೋರ್ಟಲ್ಲಿ ಅವರ ವಿರುದ್ಧದ ಕೇಸ್ ಖುಲಾಸೆ ಆಗ್ತದೆ. ಗಣಿ ವರದಿಯಲ್ಲಿ ನಾನು ಕೊಟ್ಟಂಥ ವಿಚಾರವನ್ನು ಗಮನಿಸಿ ಅವ್ರಿಗೆ ಅಂದಿನ ಗವರ್ನರ್ ಅವರನ್ನು ಬಂಧನಕ್ಕೆ ತಗೊಳ್ಳುವಂಥ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕ್ಬೋದು ಅಂತ ಪರ್ಮಿಷನ್ ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ಅವರು ರಾಜೀನಾಮೆ ಕೊಡಬೇಕಾಗಿ ಬರ್ತದೆ. KGFನ ಶಾಸಕರೊಬ್ಬರಿದ್ದರು. ಅವರು ಒಂದು ವಿಚಾರದಲ್ಲಿ ಲಂಚ ತಗೊಳ್ಳುವಾಗ ನಮ್ಮ ಅಧಿಕಾರಿಗಳವರನ್ನು ಹಿಡಿತಾರೆ. ಮತ್ತೆ ಅದೇ ಒಂದು ಕೇಸಲ್ಲಿ ಶಿಕ್ಷೆ ಆದದ್ದು. ಮಿಕ್ಕಿದ ಎಲ್ಲ ಕೇಸು ಇನ್ನೂ ಮುಂದಕ್ಕೆ ಹೋಗಲೇ ಇಲ್ಲ, ಹಂಗೇನೆ ಪೆಂಡಿಂಗ್ ಇದೆ ಕಾಣಿಸ್ತದೆ. ಟ್ರಯಲ್ ಕೋರ್ಟಲ್ಲಿ ಶಿಕ್ಷೆ ಆಯಿತು, ಮತ್ತೆ ಹೈಕೋರ್ಟಲ್ಲಿ ಇನ್ನೂ ಪೆಂಡಿಂಗ್ ಇದೆ ಕಾಣಿಸ್ತದೆ, ಖುಲಾಸೆ ಆದಂಗೆ ಇಲ್ಲ. ಅದೇ ರೀತಿ ಇನ್ನೊಬ್ರು ಮಂತ್ರಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಅಂತ, ಅವರು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ರು. ಈ ಹೊಸ ಏರ್ಪೋರ್ಟ್ ಬಂದಾಗ ಅವ್ರ ಗಮನಕ್ಕೆ ಬಂತು, ಎಷ್ಟು ಎಕರೆಯಲ್ಲಿ
ತಗೊಳ್ತಾ ಇದ್ದಾರೆ, ಮತ್ತೆ ಮಿಕ್ಕಿದ ಜಮೀನಿನ ಬೆಲೆ ಕೂಡ ಜಾಸ್ತಿ ಆಗಿದೆ ಅಂತ. ಆ ಹಿನ್ನೆಲೆಯಲ್ಲಿ ಅವರಲ್ಲಿ ಜಮೀನು ಖರೀದಿ ಮಾಡಕ್ಕೆ ಶುರು ಮಾಡಿದ್ರು. ಯಾರಾದರೂ ಜಮೀನು ಕೊಡದೇ ಇದ್ರೆ ಅದನ್ನ ಬೇರೆ ಬೇರೆ ರೀತಿಯಲ್ಲಿ ಖರೀದಿ ಮಾಡುವ ಪ್ರಯತ್ನ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ನಮ್ಮ ಪೊಲೀಸರು ವಿಚಾರಣೆ ಮಾಡಿ ಅವ್ರು ಚಾರ್ಜ್ ಶೀಟ್ ಹಾಕ್ತಾರೆ. ಅವರು ಬಹಳ ದಿವಸ ಜೈಲಲ್ಲಿದ್ರು, ಅವ್ರ ಮಗ ಕೂಡ ಜೈಲಲ್ಲಿದ್ರು. ಈ ರೀತಿ ಹಲವಾರು ಹಿರಿಯ ಅಧಿಕಾರಿಗಳೇ ಇರ್ಬೋದು, ಹಿರಿಯ ರಾಜಕಾರಣಿಗಳೇ ಇರ್ಬೋದು, ಅವ್ರ ವಿರುದ್ಧ ಕರ್ನಾಟಕ ಲೋಕಾಯುಕ್ತ ಪೊಲೀಸರು ವಿಚಾರಣೆ ಮಾಡಿ ಕೇಸ್ ಹಾಕಿದ್ದಾರೆ. ಬಿಳಿಕೆರೆಗೆ ಹೋದಂತ ಅದಿರುಗಳು ಅಕ್ರಮವಾಗಿ ಗಣಿಗಾರಿಕೆ ಮಾಡಿದಂತ ಅದಿರುಗಳು, ಅದಕ್ಕೆ ರಾಜಧನ ಕೊಟ್ಟಿರಲಿಲ್ಲ. ಮತ್ತೆ ಕಾನೂನಿನಲ್ಲಿ ಗಣಿಗಾರಿಕೆ ಮಾಡುವುದಕ್ಕಿಂತಲೂ ಜಾಸ್ತಿ ಅಕ್ರಮ ಗಣಿಗಾರಿಕೆ ಮಾಡಿ ಅದರ ಲೆಕ್ಕ ಸರ್ಕಾರಕ್ಕೆ ಕೊಡದೆ ಅದನ್ನೆಲ್ಲ ಪರದೇಶಕ್ಕೆ ಮಾಡೋಕ್ಕೆ ಗೋವಾ ಪೋರ್ಟಿಗೆ ಮತ್ತು ಬೇರೆ ಬೇರೆ ಪೋರ್ಟಿಗೆ ತಗೊಂಡು ಹೋಗುವಂಥ ಪ್ರಯತ್ನದಲ್ಲಿ ನಾವು 90 ಲಾರಿ ಆ ಕಡೆ ಹೋಗ್ತಾ ಇದ್ದಂಥ ಲಾರಿಯನ್ನು ಸೀಸ್ ಮಾಡಿದ್ವಿ. ಸೀಸ್ ಮಾಡಿ ಎಲ್ಲಾದರೂ ಇಡಬೇಕಲ್ಲ, ಅದನ್ನು ಬೇಕಾದ್ರೆ ವಿಚಾರಣೆ ಮುಗಿಯುವಾಗ ಕೋರ್ಟ್ ಕೇಸ್ಗಳು ಮುಗಿಯುವಾಗ ವರ್ಷಗಳಾಗ್ತವೆ. ಬಿಳಿಕೆರೆ ಪೋರ್ಟ್ ಒಂದು ದೊಡ್ಡ ಬಂದರಾಗಿರಲಿಲ್ಲ, ಅದೊಂದು ಚಿಕ್ಕ ಬಂದರಾಗಿದೆ. ಅಲ್ಲಿ ಜಾಸ್ತಿ ಕೆಲಸಗಳು ನಡೀತಾ ಇರಲಿಲ್ಲ. ಅದಕ್ಕೆ ಆ ಪೋರ್ಟಲ್ಲಿ ಎಲ್ಲ ಅದ್ರುಗಳನ್ನು ನಾವು ದಾಸ್ತಾನು ಮಾಡಿದ್ವಿ. ಯಾಕಂದರೆ ಕೋರ್ಟಿಗೆ ಮತ್ತೆ ತೋರಿಸ್ಕೊಡ್ಬೇಕಲ್ಲ, ಇಷ್ಟು ಆದರೂ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾ ಇದ್ರು, ಅದು ಗಣಿಗಾರಿಕೆ ಮಾಡಿದ್ದು ಅಕ್ರಮ ಅಂತ ತೋರಿಸ್ಬೇಕಾದ್ರೆ ಅದನ್ನು ತೋರಿಸ್ಬೇಕು ನಾವು. ಅದನ್ನಲ್ಲಿ ನಾವು ದಾಸ್ತಾನು ಮಾಡಿ ಅಲ್ಲಿನ ಪೋರ್ಟ್ ಅಧಿಕಾರಿಗೆ ಅದರ ಸುಬರ್ತಿ ಕೊಟ್ಟಿದ್ವಿ, ನೋಡ್ಕೊಳ್ಳಿ ಅಂತ. ವಿಚಾರಣೆ ನಡೀತಾ ಇದ್ದಾಗ ಗೋಕುಲ್ ಅವರು ಒಂದ್ ದಿವಸ ಅಲ್ಲಿ ಹೋಗ್ತಾರೆ. ಹೋಗಿ ನೋಡಿದಾಗ ಏನೂ ಇರಲಿಲ್ಲ. ವಿಚಾರಣೆ ಮಾಡಿದಾಗ ಭಾರತದ ಅತಿ ಹಿರಿಯ ಅಂದ್ರೆ ದೊಡ್ಡ ಎಕ್ಸ್ಪೋರ್ಟರ್ಸ್ ಎಲ್ಲ ಅದನ್ನ ಸಾಗಾಣಿಕೆ ಮಾಡಿದ್ದಾರೆ. ಅವ್ರ ಮೇಲೆಲ್ಲ ಚಾರ್ಜ್ ಶೀಟ್ ಹಾಕಿದ್ರು. ಅವ್ರು ಬಹಳ ಪ್ರತಿಭಾವಂತರು, ರಾಜಕೀಯದಲ್ಲೂ ಕೂಡ ಅವರು ಇದೆ. ಅದರಿಂದ ಅವ್ರದ್ದು ಪ್ರೆಷರ್ ಜಾಸ್ತಿ ಇತ್ತು ಕಾಣಿಸ್ತದೆ. ಗೋಕುಲ್ ಮುಂದೆ ಬರೆಯಬಾರ್ದಂತ ಅವ್ರನ್ನ ಅಮಾನತಲ್ಲಿ, ಅದನ್ನ ನಾನು ಹೇಳಿದೆ. ಇವಾಗ ಅಮಾನತಿನಿಂದ ಅವರು ಹೊರಗೆ ಬಂದರು. ಮತ್ತೆ ಕೋರ್ಟ್ ಕೇಸ್ಗಳು ಇನ್ನೂ ನಡೀತಾ ಇವೆ ಕಾಣಿಸ್ತದೆ, ಏನು ಅಂತದ್ದು ಆದದ್ದೇನಿಲ್ಲ. ಮತ್ತೆ ಇನ್ನೊಂದು ವಿಚಾರ ನೋಡ್ರಿ, ಕೆಲವು ಕೇಸ್ಗಳು CBI ವಿಚಾರಣೆಗೆ ಹೋದವು. CBI ಅವರು ಒಂದು ಬಿ ರಿಪೋರ್ಟ್ ಅಂತ ಹಾಕ್ತಾರೆ. ಏನಂದ್ರೆ ಸರ್ಕಾರಕ್ಕೆ ಬರಬೇಕಾದಿದ್ದಂತ ರಾಜಧನವನ್ನ ಇವರು ಕಟ್ಟಿದ್ದಾರೆ ಆ ನಂತರ, ನಾವು ಹಿಡಿದ ನಂತರ. ಆದ್ರಿಂದ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ಮೊಕದ್ದಮೆ ಹಾಕಕ್ಕೆ ಆಗುವುದಿಲ್ಲ, ಯಾಕಂದ್ರೆ ಇವಾಗ ಎಲ್ಲ ಕೊಟ್ಟದ್ದಾಗಿದೆ ಅಂತ. ಅದಕ್ಕೆ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ಪಬ್ಲಿಕ್ ಆಗಿ. ಇದು ಕಾನ್ಸಿಕ್ವೆನ್ಸ್ ಏನು, ನಾಳೆ ಒಬ್ಬ ಕಳ್ಳತನ ಮಾಡಿ ಓಡಿ ಹೋಗ್ತಾ ಇರುವಾಗ ಅವನನ್ನು ಹಿಡಿದ್ರೆ ಅವನು ಅದನ್ನು ವಾಪಸ್ ಕೊಟ್ರೆ ಅವನ ಮೇಲೆ ಏನು ಚಾರ್ಜ್ ಇಲ್ಲ. ಅದು ಈ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಅದಿರುಗಳನ್ನ ಇವರು ಅಕ್ರಮವಾಗಿ ಗಣಿಗಾರಿಕೆ ಮಾಡಿದ್ರೆ ಕಳ್ಳತನನೇ ಅದು. ಇನ್ನು ಅದಕ್ಕೆ ಕಳ್ಳತನಕ್ಕೆ ಏನು ವ್ಯತ್ಯಾಸ ಇಲ್ಲ. ಕಳ್ಳತನ ಮಾಡಿದ್ದು ಒಂದು ಆರೋಪ, ಮತ್ತೆ ಅದನ್ನ ಸಾಗಣೆ ಮಾಡುವಾಗ ಇಷ್ಟೇ ಒಂದು ಲಾರಿಯಲ್ಲಿ ಇಷ್ಟೇ ಹೋಗ್ಬೋದಂತ ಇದೆ, ಅದು ಓವರ್ಲೋಡ್ ಮಾಡ್ತಾರೆ, ಅದು ಎರಡನೇ ಆರೋಪ. ಇದೆಲ್ಲ ಬೇರೆ ಬೇರೆ ಹಂತದ ಆರೋಪಗಳಿದೆ ಇದರಲ್ಲಿ. ಅದನ್ನೆಲ್ಲ ಒಂದು ಪೇಮೆಂಟ್ ಮಾಡಿದ್ರನ್ನೋ ಒಂದೇ ಒಂದು ಕಾರಣಕ್ಕಾಗಿ ಖುಲಾಸೆ ಮಾಡೋದು, ಅದು ಪೇಮೆಂಟ್ ಏನು 27 ರೂಪಾಯಿ ಪೇಮೆಂಟ್ ಮಾಡೋದು. ಇದೆಲ್ಲ ಕಂಡಾಗ ನನಗೆ ಅನಿಸಿತ್ತು, ಈ ದುರಾಸೆ ಯಾವ ಮಟ್ಟಕ್ಕೆ ಹೋಗಿದೆ. ದುರಾಸೆಯ ಅಭಿವೃದ್ಧಿಯನ್ನು ಈ ದೇಶದಲ್ಲಿ ನೀವು, ನಾನು ಪದ ಅಭಿವೃದ್ಧಿ ಬೇಕಂತಲೇ ಬಳಸ್ತಾ ಇದ್ದೇನೆ. ಉದಾಹರಣೆ ಕೊಡಬೇಕಾದ್ರೆ 50ನೇ ದಶಕದಲ್ಲಿ ಒಂದು ಹಗರಣ ಬಯಲಿಗೆ ಬಂದಿತ್ತು, ಜೀಪ್ ಹಗರಣ ಅಂತ. ಪರದೇಶದಿಂದ ನಮ್ಮ ಯೋಧರಿಗೆ ಜೀಪ್ ವಾಹನವನ್ನು ಖರೀದಿ ಮಾಡುವ ನಿಟ್ಟಿನಲ್ಲಿ ಮೋಸ ಆಯಿತು. 52 ಲಕ್ಷ ರೂಪಾಯಿ, ಒಂದು ದೊಡ್ಡ ಮೊತ್ತ. ಸರ್ಕಾರಕ್ಕೆ 52 ಲಕ್ಷ ರೂಪಾಯಿ ನಷ್ಟ ಆಯಿತು. ತದನಂತರ ಪ್ರತಿ ವರ್ಷ 1-2 ಹಗರಣಗಳು ಬಯಲಿಗೆ ಬರ್ತಾ ಇದ್ದೀವಿ. ಎಲ್ಲ ಹಗರಣಗಳು ಬಯಲಿಗೆ ಬರಲ್ಲ, 10ರಲ್ಲಿ 1-2 ಬಯಲಿಗೆ ಬರ್ತಾ ಇದ್ವಿ. ಮುಂದ್ರಾ ಹಗರಣ, IC, ದಾಲ್ಮಿಯಾ ಹಗರಣ, ಭಾರತ್ ಬ್ಯಾಂಕ್, ನಗರವಾಲ ಹಗರಣಗಳು ಬಯಲಿಗೆ ಬಂದಾಗ ಆ ಹಗರಣದಿಂದ ದೇಶಕ್ಕೆ ಆದಂತ ಲಾಸ್ನ ಸಂಖ್ಯೆಯಲ್ಲಿರುವಂಥ ಸೊನ್ನೆಗಳ ಅಭಿವೃದ್ಧಿ ಆಗ್ತಾ ಬಂತು. 1980ನೇ ದಶಕಕ್ಕೆ ಬಂದಾಗ ಬೋಫರ್ಸ್ ಅನ್ನುವ ಹಗರಣ ಬಯಲಿಗೆ ಬಂತು. ಅದರಲ್ಲಿ ದೇಶಕ್ಕಾದ ನಷ್ಟ 64 ಕೋಟಿ. 98ರಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅಂತ ಒಂದು ಹಗರಣ ಬಯಲಿಗೆ ಬಂತು. ಅದರಲ್ಲಿ ದೇಶಕ್ಕಾದ ನಷ್ಟ 70,000 ಕೋಟಿ ರೂಪಾಯಿ. ತದನಂತರ 2G ಮತ್ತೆ ಕೋಲ್ಗೇಟ್ ಅನ್ನೋ ಹಗರಣಗಳು ಬಯಲಿಗೆ ಬಂದವು. ಅದರಲ್ಲಿ ದೇಶಕ್ಕಾದ ನಷ್ಟ 1,76,000 ಕೋಟಿ. ಇಷ್ಟೊಂದು ಹಣ ಸೋರ್ಕೊಂಡು ಹೋದ್ರೆ ಯಾವ ರೀತಿಯಲ್ಲಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯ? 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಒಂದು ಬಹಿರಂಗ ಸ್ಟೇಟ್ಮೆಂಟ್ ಮಾಡ್ತಾರೆ. ಸರ್ಕಾರ ಅಂದು ಕೊಟ್ಟಂತ 1 ರೂಪಾಯಿ ಅನುದಾನ ಅಥವಾ ಯಾವುದೇ ಒಂದು ಪ್ರಾಜೆಕ್ಟ್ಗೆ ಕೊಟ್ಟಂತ ಹಣದಲ್ಲಿ ಕೊನೆ ಹಂತಕ್ಕೆ ಹೋಗುದು 15 ಪೈಸೆ ಮಾತ್ರ. 85ರಲ್ಲಿ ದುರಾಸೆ ಕಮ್ಮಿ ಆಗಿಲ್ಲ, ಹಗರಣಗಳ ಮೊತ್ತಗಳು ಕಮ್ಮಿ ಆಗಿಲ್ಲ. ಇವತ್ತು
₹100 10 ಪೈಸೆ ಹೋಗ್ಬೋದು. ಕೇಳ್ತಾ ಇರ್ತೇವೆ, ನೋಡ್ತಾ ಇರ್ತೇವೆ ಎಷ್ಟು ಹಣ ಒಂದೊಂದು ಪ್ರಾಜೆಕ್ಟ್ ಅಲ್ಲಿ ಹೇಳಿ. ಇತ್ತೀಚೆಗೆ ಹೇಳ್ತಾರೆ 20,000 ಕೋಟಿ ರೂಪಾಯಿಯ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅಂತ. ಅದರಲ್ಲಿ ಕಮ್ಮಿ ಅಂದ್ರೆ 2,000 ಕೋಟಿ ಆದ್ರೂ ಕಿಕ್ ಬ್ಯಾಕ್ ಇರಬಹುದು ಅಂತಾರೆ. ನನ್ನ ಮಾತಲ್ಲ ಇದು, ಅವರ ಪಕ್ಷದವರ ಮಾತೆ. ಅಂದ್ರೆ 10% ಆಯ್ತು. 10% ಕಾಂಟ್ರಾಕ್ಟ್ ಅಲ್ಲಿ. ಕಾಂಟ್ರಾಕ್ಟರ್ ಅಷ್ಟು ಹಣ ಕೊಟ್ರೆ ಆತ ಏನ್ ಮಾಡ್ತಾನೆ ಆ ಕಾಂಟ್ರಾಕ್ಟ್ ಅಲ್ಲಿ. ಆದ್ರಿಂದ ಕೊನೆಗೆ ಆ ಕಾಂಟ್ರಾಕ್ಟಿನ ಪರಿಸ್ಥಿತಿ ಏನಿರ್ತದೆ ನೀವು ನೋಡ್ತಾ ಇರ್ತೇವೆ. ಇವತ್ತು 5 ವರ್ಷದಲ್ಲಿ ಬ್ರಿಡ್ಜ್ಗಳು ಬಿದ್ದೋಗ್ತವೆ, ಎಲ್ಲ ಕಾಮಗಾರಿಗಳು ಎಕ್ಸ್ಪೋಸ್ ಆಗ್ತವೆ, ರಸ್ತೆಗಳಲ್ಲಿ ಗುಂಡಿ ಬೀಳ್ತದೆ. ಯಾಕೆ ಅಂದ್ರೆ ಎಲ್ಲಿ ₹1 ನೀವು ಖರ್ಚು ಮಾಡಬೇಕು, ಅದರಲ್ಲಿ 1 ಪೈಸೆನೂ ಹೋಗಲ್ಲ ಇವತ್ತಿನ ಪರಿಸ್ಥಿತಿಯಲ್ಲಿ. ಅಂದ್ರೆ ₹10 ಕೂಡ 15 ಪೈಸೆ ಹೋಗಲ್ಲ, ₹100 ಕೂಡ ₹15 ಹೋಗ್ತದೆ ಏನೋ ಹೇಳಕ್ ಸಾಧ್ಯ ಇಲ್ಲ. ಆ ಕೀಳ್ಮಟ್ಟದ ಕಾಮಗಾರಿ ಮಾಡಿದ್ರೆ ಎಷ್ಟು ದಿವಸ ಬರ್ತದೆ. ಆದ್ರೆ ಎಷ್ಟಂತ ಇದಕ್ಕೊಂದು ಲಿಮಿಟ್ ಅಂತ ಇಲ್ಲಲ್ಲ. ಇದೇ ಬಂದದ್ದು. ಇದು ದುರಾಸೆಯ ಒಂದು ಕಾನ್ಸಿಕ್ವೆನ್ಸ್. ಈ ದುರಾಸೆ ಆ ಮಟ್ಟಕ್ಕೆ ಹೋಗಿದೆ. ಇದನ್ನ ಕಾನೂನು ಮುಖಾಂತರ ನೀವು ತಡೆ ಹಿಡಿಯಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ಒಂದು ಮಾತು ಹೇಳ್ತೇನೆ. ನೀವು ಚೈನಾದಲ್ಲಿ ಭ್ರಷ್ಟರಿಗೆ ಗಲ್ಲು ಶಿಕ್ಷೆ, ಭಾರತದಲ್ಲಿ ಭ್ರಷ್ಟರಿಗೆ 7 ವರ್ಷ ಸಜಾ, ಅದು ಮ್ಯಾಕ್ಸಿಮಮ್. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನೋ ಒಂದು ಸಂಸ್ಥೆ ಇದೆ, ಆ ಜರ್ಮನ್ ಸಂಸ್ಥೆ. ಅವರು ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಎಲ್ಲಾ ದೇಶಗಳ ಆನೆಸ್ಟಿ ರ್ಯಾಂಕಿಂಗ್ ಮಾಡ್ತಾರೆ. ಅದರಲ್ಲಿ ಚೈನಾ ದೇಶ ನಮ್ಮ ರ್ಯಾಂಕಿಂಗ್ ಇಂದ ಕೆಳಗಿದೆ. ಅಂದ್ರೆ ಏನು, ಯಾರೂ ಕೂಡ ಈ ಶಿಕ್ಷೆಗೆ ಎದುರಲ್ಲ. ಹಣ ಮುಖ್ಯ. ಯಾಕಂದ್ರೆ ಇವತ್ತು ಶ್ರೀಮಂತ ಅಥವಾ ಅಧಿಕಾರದಲ್ಲಿರುವಂತಹ ವ್ಯಕ್ತಿಗಳಿಗೆ ನಾವು ಸಲಾಂ ಹೊಡಿತೇವೆ. ಆತ ಯಾವ ರೀತಿಯಲ್ಲಿ ಶ್ರೀಮಂತನಾದ ಅಥವಾ ಯಾವ ರೀತಿಯಲ್ಲಿ ಅಧಿಕಾರಕ್ಕೆ ಬಂದ ಅನ್ನೋದ್ರಲ್ಲಿ ಯಾವುದೇ ಇದೆ. ಇವತ್ತು ಭ್ರಷ್ಟಾಚಾರ ಇಲ್ಲದಂತ ಸಂಸ್ಥೆ ನೀವು ತೋರಿಸಿ ನನಗೆ. ಅದು ಶಾಸಕಾಂಗ ಇರ್ಬೋದು, ಕಾರ್ಯಾಂಗ ಇರ್ಬೋದು, ನ್ಯಾಯಾಂಗ ಇರ್ಬೋದು, ಅಥವಾ ಮಾಧ್ಯಮವೇ ಇರ್ಬೋದು. ಪೇಡ್ ನ್ಯೂಸ್ ಕಾನ್ಸೆಪ್ಟ್ ಅಂತ ನೀವು ಕೇಳಿರ್ಬೇಕು. ಅಂದ್ರೆ ಇವತ್ತು ಈ ಸಮಾಜ ಅಂತವರಿಗೆ ಗೌರವ ಕೊಡುವ ಒಂದೇ ಕಾರಣಕ್ಕಾಗಿ ಇದರ ಅಭಿವೃದ್ಧಿ ಆಗ್ತಾ ಇದೆ, ಭ್ರಷ್ಟಾಚಾರದ ಅಭಿವೃದ್ಧಿ. ಇದನ್ನ ಮನವರಿಕೆ ಮಾಡಿಕೊಂಡ ಮೇಲೆ ನಾನು ತಿಳ್ಕೊಂಡೆ ಯಾವ ರೀತಿಯಲ್ಲಿ ನಾನು ಈ ಭ್ರಷ್ಟಾಚಾರದ ವಿರುದ್ಧ ಏನಾದ್ರೂ ಒಂದು ಪ್ರಯತ್ನ ಮಾಡಬಹುದು ಅಂದ್ರೆ, ನನಗೆ ಅನಿಸಿದ್ದು ಈ ಸಮಾಜವನ್ನ ನಾವು ಬದಲಾಯಿಸಿದ್ರೆ, ಹಿಂದೆ ಇದ್ದಂತ ಒಂದು ಸಮಾಜವನ್ನ ಕಟ್ಟಿ ಭ್ರಷ್ಟರನ್ನ ಬಹಿಷ್ಕರಿಸುವಂತ ಒಂದು ಸಮಾಜವನ್ನ ಕಟ್ಟಿದ್ರೆ ಏನಾದ್ರೂ ಬದಲಾವಣೆ ಆಗಬಹುದು. ಆದ್ರೆ ಆ ಬದಲಾವಣೆ ಯಾರಿಂದ ಸಾಧ್ಯ? ನನ್ನ ವಯಸ್ಸಿನವರಿಂದ ಸಾಧ್ಯ ಇಲ್ಲ. ನಾವೆಲ್ಲ ಇದನ್ನು ನೋಡಿದವರು, ಅದರಲ್ಲಿ ಪಾಲ್ಗೊಂಡವರು ನಾವು. ಯುವಕರಿಂದ ಸಾಧ್ಯವಿದೆ ಅನ್ನುವ ಹಿನ್ನೆಲೆಯಲ್ಲಿ ನಾನು ಸುಮಾರು 1,600ಕ್ಕೂ ಬರೀ ಶಾಲಾ ಕಾಲೇಜುಗಳಿಗೆ ಹೋಗಿದ್ದೇನೆ. ಮಿಕ್ಕಿದ್ದು ಬೇರೆ ಬೇರೆ ಕಂಪನಿಗಳಿಗೆ ಹೋಗಿದ್ದೇನೆ, ಸರ್ಕಾರಿ ಸಂಸ್ಥೆಗಳು ಹೋಗಿದ್ದೇನೆ, ಎಲ್ಲ ಮಾಡಿದ್ದೇನೆ. ಅಖಿಲ ಭಾರತ ಮಟ್ಟದಲ್ಲಿ ಕೂಡ ಹೋಗಿದ್ದೇನೆ. ಆದರೆ ನನಗೆ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡೋದಂದ್ರೆ ಬಹಳ ಇಷ್ಟ ಆಗ್ತದೆ. ಯಾಕಂದ್ರೆ ಅವ್ರ ಮೇಲೆ ನನಗೆ ಭರವಸೆ ಇದೆ. ಆ ನಿಟ್ಟಿನಲ್ಲಿ ನಾನು ಮಕ್ಕಳಿಗೆ ಹೋಗಿ ಹೇಳ್ತಾ ಇದ್ದೇನೆ, ಮೊದಲನೇದಾಗಿ ನನ್ನ ವಿಚಾರ. ನಾನು ಬರೀ ಮಾತಲ್ಲಿ ಮಾತ್ರ ಅಲ್ಲ, ನನ್ನ ಜೀವನ ಶೈಲಿಯಲ್ಲೂ ಕೂಡ ನಾನು ಯಾವುದೇ ಒಂದು ತಪ್ಪು ಮಾಡಿಲ್ಲ ಅಂತ ತೋರ್ಸಕ್ಕಾಗಿ. ಅದ್ಯಾಕೆ ಬಂತಂದ್ರೆ, ನನ್ನ ಪೋಷಕರು ನಾನು ಚಿಕ್ಕವನಾಗಿದ್ದಾಗ ನನಗೂ ನನ್ನ ಸಹೋದರಿಗೆ ಹೇಳ್ತಾ ಇದ್ರು, ಇದ್ದದ್ರಲ್ಲೇ ತೃಪ್ತಿ ಪಡ. ಆವಾಗ ಬರುವ ಸಂತಸ ಬೇರೆ ರೀತಿಯಲ್ಲಿ ಬರಲ್ಲ. ತೃಪ್ತಿ ಅನ್ನೋದು ಇದ್ರೆ ಮಾತ್ರ ನಿಮ್ಮ ಜೀವನ ಸಾರ್ಥಕ ಆಗ್ತದೆ. ಎರಡನೇದು, ಇದು ನಾನು ಅವ್ರ ಆಗಿನ ಕಾಲದಲ್ಲಿ ಮಾನವೀಯತೆ ವಿಚಾರ ಇರಲಿಲ್ಲ, ನಾನೇ ಕಲ್ತದ್ದು ಈ ಲೋಕಾಯುಕ್ತ ಸಂಸ್ಥೆಗೆ ಬಂದ ನಂತರ. ಎರಡನೇ ಮೌಲ್ಯ ನಾವು ಇಟ್ಕೊಳ್ಬೇಕಾದ ತೃಪ್ತಿ ಒಂದು, ಎರಡನೇ ಮೌಲ್ಯ ಮಾನವೀಯತೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ, ನಾವು ಹುಟ್ಟುವಾಗಲೇ ಮಾನವರಾಗಿ ಹುಟ್ಟುತ್ತೇವೆ, ಎಲ್ಲ ಮಾನವೀಯತೆಗಳು ನಮ್ಮಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ ಅಂತ. ತಪ್ಪು. ಮಾನವ ಅನ್ನುವ ಗುಂಪೇ ಇಲ್ಲ. ನಾವು ಹುಟ್ಟುವುದು ಸೈನ್ಸ್ ಅಲ್ಲಿ ಹೋಮೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ, ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂತ ಒಂದು ಮೌಲ್ಯ. ಪ್ರತಿಯೊಬ್ಬನಲ್ಲೂ ಬರೀ ತನ್ನ ವಿಚಾರದಲ್ಲಿ ಮಾತ್ರ ಅಲ್ಲ, ಇತರರ ವಿಚಾರದಲ್ಲೂ ಕೂಡ ಆತ ಸ್ವಲ್ಪ ಗಮನ ಇಟ್ಕೊಳ್ಬೇಕು. ಇತರರ ಸೌಕರ್ಯದ ಬಗ್ಗೆ ಕೂಡ ಆತ ಸ್ವಲ್ಪ ಸಹಾಯ ಮಾಡಬೇಕು ಅನ್ನೋದನ್ನು ತೋರ್ಸಕ್ಕೆ ಮಾನವೀಯತೆ ಅನ್ನೋದೊಂದು ಮೌಲ್ಯವನ್ನ ಕಟ್ಟಿದೆ. ಇವತ್ತು ಆ 2 ಮೌಲ್ಯಗಳಿಲ್ಲ. ಎಲ್ಲಿ 52 ಲಕ್ಷ ರೂಪಾಯಿ 50ನೇ ದಶಕದಲ್ಲಿ ಮೋಸ ಆಯ್ತು, ಇವತ್ತು ಲಕ್ಷಾಂತರ ಕೋಟಿ ರೂಪಾಯಿ ಒಂದೊಂದು ಹಗರಣದಲ್ಲಿ ಆಗ್ತಾ ಇದೆ. ಆದ್ರಿಂದ ಇದೇ ರೀತಿ ನಾವು ಮುಂದುವರಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಈ ಆರ್ಥಿಕ ಪರಿಸ್ಥಿತಿ ಇವತ್ತೇ ಬಹಳ ಕೆಟ್ಟೋಗಿದೆ. ಅದೇ ಒಂದು ಮುಂದಕ್ಕೆ ಕಾರಣ ಆಗಬಹುದು ಜನರಲ್ಲಿ ಒಂದು ರೀತಿಯ ಆಕ್ರೋಶ ಬೆಳೆಯಕ್ಕೆ. ಆಕ್ರೋಶ ಬೆಳೆದ್ರೆ ಏನಾಗ್ತದೆ, ರೆವಲ್ಯೂಷನ್ ಅನ್ನುವ ಒಂದು ಕ್ರಾಂತಿ ಆದ್ರೆ ಅದರಿಂದ ಏನ್ ಪ್ರಯೋಜನ ಇಲ್ಲ. ಕ್ರಾಂತಿಯಲ್ಲಿ ಬರೀ ಡಿಸ್ಟ್ರಕ್ಷನ್ ಇದೆ, ಅದರಲ್ಲಿ ಮತ್ತೆ ಇಂಪ್ರೂವ್ಮೆಂಟ್ ಇರಲ್ಲ. ಅದು ಏನ್ ನಾವು ನೋಡಿದ್ದೇವೆ, ಬೇರೆ ಬೇರೆ ದೇಶದ ಕ್ರಾಂತಿಗಳನ್ನು ನೋಡಿದ್ದೇವೆ. ಯಾವ ದೇಶದಲ್ಲೂ ಕೂಡ ಕ್ರಾಂತಿಯಿಂದ ಅಭಿವೃದ್ಧಿ ಅಥವಾ ಆದದ್ದು ಎಲ್ಲೂ ಇಲ್ಲ. ಆ ಹಿನ್ನೆಲೆಯಲ್ಲಿ ನಂದಂದ್ರೆ, ಯಾವ ರೀತಿಯಲ್ಲಿ ಈ ಒಂದು ಮೌಲ್ಯದ ದುರ್ಬಳಕೆ ಆಯಿತು, ಅದೇ ರೀತಿಯಲ್ಲಿ ಅದನ್ನು ರಿವರ್ಸ್ ಮಾಡಿ ಅದರ ಸದ್ಬಳಕೆ ಮಾಡುವಂಥ ಒಂದು ಪ್ರಯತ್ನ ನಡೆದರೆ, ಮತ್ತೆ ಜನರಲ್ಲಿ
ಶ್ರೀಮಂತಿಕೆಯನ್ನ ಮೇಲ್ನೋಟಕ್ಕೆ ನಮಸ್ಕರಿಸುವುದು ಸರಿಯಲ್ಲ ಅನ್ನೋ ಭಾವನೆ ಬಂದ್ರೆ ಸರಿ ಹೋಗ್ಬಹುದು ಅನ್ನೋದು ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ನನ್ನಲ್ಲಿ ಏನಾದರೂ ತಪ್ಪಿದ್ರೆ ಇಷ್ಟೊತ್ತಿಗೆ ನನ್ನನ್ನು ಬೀದಿಗಿಳಿತಾ ಇದ್ರು ಈ ಅಧಿಕಾರದಲ್ಲಿರುವವರು. ನಾನಿವಾಗ ನಿವೃತ್ತನಾಗಿ 10 ವರ್ಷ ಆಯ್ತು. ಯಾರಿಂದಲೂ ಏನು ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಏನೂ ಮಾಡೋಕ್ಕೆ ಸಾಧ್ಯವಿಲ್ಲ. ನಾನು ಎಷ್ಟೋ ಸಲ ಹೇಳಿದ್ದೇನೆ, ನನಗಿರುವುದು 1 ಫ್ಲ್ಯಾಟು, 1 ಕಾರು, 1 ಹೆಂಡತಿ ಅಂತ. ನಾನು ಲೋಕಾಯುಕ್ತನಾಗಿ ಬಂದಾಗ ಮೊದಲನೇ ಕೆಲಸ ಮಾಡಿದ್ದು ನನ್ನ ಆಸ್ತಿ ವಿವರವನ್ನು ನಾನು ಲೋಕಾಯುಕ್ತ ವೆಬ್ಸೈಟಲ್ಲಿ ಹಾಕಿದೆ. ಯಾವ ಕಾನೂನಲ್ಲೂ ಹಾಕಬೇಕಂತ ಇರಲಿಲ್ಲ. ಆದರೆ ನಾನು ಇನ್ನೊಬ್ಬರನ್ನ ಪ್ರಶ್ನಿಸಬೇಕಾದ್ರೆ ನನ್ನಲ್ಲೇ ಪಾರದರ್ಶಕತೆ ಇರಬೇಕನ್ನೋ ಹಿನ್ನೆಲೆಯಲ್ಲಿ ನನ್ನ ಹಾಕಲಿಕ್ಕೆ ಏನಿರಲಿಲ್ಲ, ಇದ್ದದ್ದು ಏನಿದೆ ಅದನ್ನೆಲ್ಲ ಅದರಲ್ಲಿ ಹಾಕಿದ್ದೇನೆ. ಅಂದಿಗೂ ಇವತ್ತಿಗೂ ನೀವು ಬೇಕಾದರೆ ಹೋಲಿಸಿ ನೋಡಿ. ಹೆಚ್ಚಾಗಿದ್ದರೆ ನಾನು ಎಲ್ಲಿಂದ ಬಂತಂತ ಹೇಳ್ತೇನೆ. ಯಾವುದೇ ಒಂದು ಇದಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ, ₹1 ಲಂಚ ತಗೊಂಡಿಲ್ಲ ನಾನು. ಈ ಹಿನ್ನೆಲೆಯಲ್ಲಿ ನನ್ನ ಜೀವನದಲ್ಲಿ ಭಾಳಷ್ಟು ಬದಲಾವಣೆಗಳು ಬಂದಿದೆ. ಈ ಒಂದು ಭಾಳ ಜನರಿಗೆ ನನ್ನ ವಿಚಾರದಲ್ಲಿ ಜಾಸ್ತಿ ತಿಳುವಳಿಕೆ ಇದ್ದಂಗಿಲ್ಲ. ಯಾಕೆಂದರೆ ನಾನು ಸಾರ್ವಜನಿಕರಿಗೆ ತಿಳಿಯುವ ಮಟ್ಟಕ್ಕೆ ಬಂದದ್ದು ಲೋಕಾಯುಕ್ತಕ್ಕೆ ಬಂದ ಮೇಲೆ. ಲೋಕಾಯುಕ್ತಕ್ಕೆ ಬರೋ ಮೊದಲು ಸುಮಾರು 16 ವರ್ಷ ನಾನು ಡೆಲ್ಲಿಯಲ್ಲಿದ್ದೆ. ಅದನ್ನು ಭಾಳ ಜನರಿಗೆ ನನ್ನ ವಿಚಾರ ತಿಳುವಳಿಕೆ ಇರಲಿಲ್ಲ ಅಂತ ಕಾಣಿಸ್ತದೆ. ಆ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಪ್ರಯತ್ನಗಳು ನಾನು ವಿಚಾರಣೆ ಮಾಡ್ತಾ ಇದ್ದಾಗ ನಡೀತಾ ಇತ್ತು. ಯಾಕೆಂದರೆ ಇದೇನೆಂದರೆ ಒಂದು ಮೌಲ್ಯಕ್ಕೆ ಒಪ್ಕೊಳ್ತಾರೆ ಅನ್ನೋದೊಂದು ಭಾವನೆ ಭಾಳ ಜನರಲ್ಲಿತ್ತು. ನಾನು ಗಣಿ ವರದಿ ರೆಡಿ ಮಾಡ್ತಾ ಇದ್ದಾಗ ನಮ್ಮೂರವರೇ ಒಬ್ಬರು ಬಂದಿದ್ರು ನನ್ನ ಹತ್ರ. ದೊಡ್ಡ ಹುದ್ದೆಯಲ್ಲಿದ್ದಂಥ ರಾಜಕಾರಣಿಯ ವಿರುದ್ಧ ನೀವು ವರದಿ ಕೊಡಬಾರ್ದು, ಯಾಕಂದರೆ ನಿಮ್ಮ ತಂದೆಯವರು ಕೂಡ ಆ ಪಕ್ಷದಲ್ಲಿ ಇದ್ದವರು. ನಾನು ಹೇಳಿದೆ, ಈ ಮಾತು ನನ್ನ ಹತ್ರ ಹೇಳಕ್ಕೆ ಹೋಗಬೇಡಿ. ನಾನು ನ್ಯಾಯಾಧೀಶನಾಗಿದ್ದವನು. ಯಾರು ಇಷ್ಟರ ಮಟ್ಟಿಗೆ ಬಂದಿದ್ರು ನನ್ನ ಹತ್ರ, ಅವ್ರಿಗೆ ಹೇಳಿಬಿಟ್ಟು ಕಳಿಸಿದ್ದೇನೆ. ಆದರೆ ಇದಕ್ಕೆಲ್ಲ ನಾನು ಸರೆಂಡರ್ ಆಗೋನಲ್ಲ. ಅದನ್ನು ನನ್ನನ್ನು ಖರೀದಿ ಮಾಡೋ ಶಕ್ತಿ ನಿಮಗಿಲ್ಲ. ನೀವು ಹೋಗಿ ಹೇಳಿ ಅವ್ರಿಗೆ, ಇನ್ನೊಂದು ಸಲ ಈ ಮನೆ ಒಳಗೆ ಕಾಲಿಡಬೇಡಿ ಅಂತ ನಾನು ಹೇಳಿದೆ. ಅದೇ ರೀತಿ ಗೊತ್ತಿಲ್ಲ, ಪರಿಚಯ ಇಲ್ಲದವರು ಬರ್ತಾರೆ ಕೆಲವು ಸಲ. ನಿಮಗೆ ಅದು ಮಾಡಿಸ್ಕೊಡ್ಲಾ, ಇದು ಮಾಡಿಸ್ಕೊಡ್ಲಾ, ದೊಡ್ಡ ಹುದ್ದೆ ಕಳಿಸ್ಲಾ, ಹಾಗೆ ಹೀಗೆ ಅಂತ. ನಾನು ಯಾವುದಕ್ಕೂ ಮಣಿದವನಲ್ಲ. ಯಾರಿಗೂ ತಪ್ಪು ಎಲ್ಲಿ ಇದೆ ಅಂತ ಅರ್ಥ ಆದಮೇಲೆ ನಾನು ಅದನ್ನು ಬಿಟ್ಟಿಲ್ಲ.